ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಪ್ಪ ನೀನು ತಿನ್ಸೋ, ನಿನ್ ಮೇಲೂ ಪ್ರೀತಿ ಇದೆಯಾ ಇಲ್ವಾ ಅಂತ ಗೊತ್ತಾಗ್ಬೇಕು ತಾನೆ. ನನ್ನ ಸೊಸೆಗೆ ನಾನು ಹಣ್ಣು ತಿನ್ನಿಸ್ಬೋದಾ? ಅಪ್ಪ ಅಣ್ಣ, ಅನುಷ್ಕಾ ನೋಡಿದ್ಯಾ? ಇಲ್ವಲ್ಲ. ಅಯ್ಯೋ, ಅವಳು ಎಲ್ಲೂ ಕಾಣಿಸ್ತಾನೆ ಇಲ್ಲ. ಏನ್ ಹೇಳ್ತಾ ಇದೆಯಾರು? ಹೌದಣ್ಣ, ಆಗ್ಲಿಂದ ಹುಡುಕ್ತಾ ಇದ್ದೀನಿ, ಅವಳು ಕಾಣಿಸ್ತಾ ಇಲ್ಲ. ಮೊದಲೇ ಮೆಡಿಕೇಶನ್ ಅಲ್ಲಿ ಇದ್ದಾಳೆ, ಕಾಣಿಸ್ತಿಲ್ಲ ಅಂದ್ರೆ ಏನದು? ಒಬ್ಳೆ ಎಲ್ಲಿಗೋದ್ಲು? ಮಾವ, ಆಶೀರ್ವಾದ ಮಾಡಿ. ಅಯ್ಯೋ ಬೇಡಮ್ಮ, ಇಂಥ ಸಮಯದಲ್ಲಿ ಈ ಥರ ಬಗ್ಗಿ ಹೇಳೋದೆಲ್ಲ ಮಾಡಬಾರ್ದು. ಮಾವ, ಏನ್ ಹೇಳ್ತಾ ಇದ್ದೀರಾ? ಜನನಿ ಥರ ನಮ್ಮ ಪಾರ್ವತಿನೂ ತಾಯಿ ಆಗ್ತಿದ್ದಾಳೆ ಅಪ್ಪ. ಇಲ್ಲಿ ಬರೋವರೆಗೂ ನಂಗೆ ತುಂಬ ಯೋಚನೆ ಆಗಿತ್ತು. ನೀನು ತಾಯಿ ಆಗ್ತಿದ್ಯಾ, ಆದಿತ್ಯನ ಬೇರೆ ಕೆಲಸ ಇಲ್ಲ, ನಿಮ್ಮ ಜೀವನ ಹೇಗೆ ನಡೀತಿರ್ಬೋದು ಅಂತ ತುಂಬ ಯೋಚನೆ ಆಗಿತ್ತು. ಆದರೆ ಇಲ್ಲಿ ಬಂದಮೇಲೆ ಗೊತ್ತಾಯ್ತು, ಬಡತನಕ್ಕೆ ಖುಷಿ ಯಾವತ್ತೂ ಅಡ್ಡಿ ಆಗಲ್ಲ, ಖುಷಿಯಾಗಿರೋಕ್ಕೆ ಮನಸ್ಸಿರ್ಬೇಕಷ್ಟೇ ಅಂತ. ಅತ್ಯಮ್ಮ ಹೇಗಿದ್ದಾರೆ ಮಾವ? ಚೆನ್ನಾಗಿದ್ದಾರಮ್ಮ. ನಮ್ಮ ಜನನಿಗೆ ಇವತ್ತು ಬೈಕೆ ಬುತ್ತಿ ಶಾಸ್ತ್ರ ಅಂತ ಕೇಳಿ ನನಗಂತೂ ತುಂಬ ಖುಷಿ ಆಯಿತು. ನಿನಗೂ ಆ ಶಾಸ್ತ್ರ ಮಾಡಿದ್ರೆ ನಿನ್ನ ಖುಷಿ ಡಬಲ್ ಆಗುತ್ತಲ್ವಾ? ಹೌದಮ್ಮ, ಅರಸನಕೋಟೆಯಲ್ಲಿ ನಮ್ಮ ಎರಡನೇ ಸೊಸೆಗೆ ಶಾಸ್ತ್ರ ನಡೀತಾ ಇದ್ರೆ ಇಲ್ಲಿ ನೀನು ಮೊದಲನೇ ಸೊಸೆ, ನಿನಗೂ ಶಾಸ್ತ್ರ ಆಗಬೇಕಲ್ವಾ? ಆ ಜವಾಬ್ದಾರಿ ನನ್ನ ಮೇಲಿದೆ, ಅದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡು ಬಂದಿದ್ದೀನಿ. ಯಾಕಂದರೆ ಅರಸನಕೋಟೆ ಹಿರಿ ಸೊಸೆಯಾಗಿ ನಿಂತಾನೆ ಮೊದಲು ಬಯಕೆ ಬುತ್ತಿ ಶಾಸ್ತ್ರ ಆಗಬೇಕು. ಅದಕ್ಕೆ ಇವತ್ತು ನಾವು ಎಲ್ಲರೂ ಸೇರಿ ನಿನಗೆ ಆ ಶಾಸ್ತ್ರ ಮಾಡ್ತೀವಿ. ತಗೊಮ್ಮ, ಇದರಲ್ಲಿ ಒಡವೆ ಸೀರೆ ಇದೆ, ತಗೊಂಡು ಬೇಗ ರೆಡಿಯಾಗಿ ಬಾ. ಇದೊಂದು ವಿಷಯದಲ್ಲಿ ನನ್ನ ಸಮಾಧಾನಕ್ಕಾದರೂ ನೀನು ಹಠ ಬಿಡಬೇಕಮ್ಮ.
ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಜನನಿಗೂ ಅಖಿಲ ಇದೇ ಥರ ಒಡವೆ ಸೀರೆ ಕೊಟ್ಟಿದ್ದಾಳೆ. ನೀವಿಬ್ಬರು ಮನೆ ಬಿಟ್ಟು ಬಂದಿರ್ಬೋದು, ಆದರೆ ನೀವು ನನ್ನ ಮಗ ಸೊಸೆ ತಾನೆ. ಆ ಪ್ರೀತಿ ಕಾಳಜಿ ಯಾವತ್ತಿಗೂ ಕಡಿಮೆ ಆಗಲ್ಲ. ದಯವಿಟ್ಟು ಬೇಡ ಅಂದೆ, ಬೇಗ ರೆಡಿಯಾಗಿ ಬಾಮ್ಮ. ದಾಮಿನಿ, ನೀನು ಜನನಿನ ಕರ್ಕೊಂಡು ಬಾ, ನಿಧಾನವಾಗಿ ಕರ್ಕೊಂಡು ಬಾ. ನಾನು ರಘುನ ಕರಿತೀನಿ. ಅಕ್ಕ, ಇನ್ನೆಲ್ಲಿ ಭಾವ? ಅವ್ರ ಮನೇಲಿಲ್ಲ. ಏನು ಹೇಳ್ತಾ ಇದೀಯಾ ದಾಮಿನಿ? ಅಂದ್ರೆ ಆ ಪಾರ್ವತಿಗೆ ಏನೇನು ಇಷ್ಟನೋ ಅದನ್ನೆಲ್ಲ ಅವಳು ಸಾಕು ತಾಯಿ ಅನ್ನಿಸ್ಕೊಂಡಿರೋ ಈ ಸಾವಿತ್ರಿ ಕೈಲಿ ಮಾಡಿಸ್ಕೊಂಡು ಅವಳಿಗೆ ಕೊಟ್ಟು ಬರಕ್ಕೆ ತಗೊಂಡು ಹೋಗಿದಾರಕ್ಕ. ಸಾವಿತ್ರಿ, ದಾಮಿನಿ ಹೇಳ್ತಿರೋದು ನಿಜನಾ? ಆಹಾ, ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಅಂತ ತಲೆ ಅಲಾಡಿಸ್ತಾ ಇರೋದೋಡು. ನಾಚಿಕೆ ಆಗಲ್ಲ ನಿನಗೆ? ಈ ಬುದ್ಧಿ ಆಗೆಲ್ಲ ಹೋಗಿತ್ತು? ಭಾವ ಕೇಳಿದ್ರು ಅಂದ ತಕ್ಷಣ ಅಕ್ಕನ ಒಂದು ಮಾತು ಕೇಳಿದೆ, ಆ ಮನೆ ಬಿಟ್ಟು ಹೋಗಿರೋಳಿಗೆ ಇಷ್ಟ ಆಗಿರೋದನ್ನೆಲ್ಲ ಮಾಡ್ಕೊಟ್ಟಿಯಲ್ಲ, ಎಷ್ಟಿರ್ಬೇಕು ನಿನ್ಗೆ? ಬಾಮ್ಮ ಜನನಿ. ಯಾಕೆಲ್ಲರೂ ಸೈಲೆಂಟ್ ಆಗಿದ್ದೀರಾ? ಏನಾಯ್ತು? ನಿಮ್ಮ ಮಾವ ಮಾಡಬಾರದು ಮಾಡಿದ್ದಾರೆ, ಅದಕ್ಕೆ. ಅಂದ್ರೆ ನಿನಗೇನೇನು ಇಷ್ಟ ಅಂತ ನಾವೆಲ್ಲ ಕೇಳಿ ಮಾಡಿದೀವಲ್ಲ, ಅದೇ ಥರ ಆ ಪಾರ್ವತಿಗೆ ಏನೇನು ಇಷ್ಟ ಅಂತೆಲ್ಲ ಕೇಳ್ಕೊಂಡು ಮಾಡಿಸ್ಕೊಂಡು ತಗೊಂಡು ಕೊಡೋಕೆ ಹೋಗಿದ್ದಾರೆ. ಮಾವ, ನನಗೋಸ್ಕರ ಇಷ್ಟೆಲ್ಲ ತಗೊಂಬಂದ್ರ? ಹೌದಮ್ಮ, ಅಲ್ಲಿ ಜನನಿಗೋಸ್ಕರ ಏನೆಲ್ಲ ತಯಾರು ಮಾಡಿ ಶಾಸ್ತ್ರ ಮಾಡ್ತಿದ್ದಾರೋ ಅದನ್ನೆಲ್ಲ ತಂದುಬಿಟ್ಟಿದ್ದೀನಿ. ಆದರೆ ಇನ್ನೊಂದು ಬಾಕಿ ಇದೆ. ಏನ್ ಮಾವ? ಬನ್ನಿ. ಬನ್ನಿ.
ಪಾರ್ವತಿ ದೀಪ ಹಚ್ಚಮ್ಮ. ಸರಿ ಮಾವ. ಕೂತ್ಕೊಮ್ಮ. ಅರಸನಕೋಟೆ ಹಿರಿ ಸೊಸೆಗೆ ಬಳೆ ತೋರಿಸಿ. ಈಗ ಬಯಕೆ ಬುತ್ತಿ ಶಾಸ್ತ್ರದಲ್ಲಿ ನನ್ನ ಮುದ್ದಾದ ಸೊಸೆಗೆ ಬಯಕೆ ಆಗೋ ತಿಂಡಿನ ತಿನ್ಸೋಣವಾ? ನಮ್ಮ ಕಡೆನೂ ಹೆಣ್ಮಕ್ಳಿಗೆ 3 ತಿಂಗಳು ತುಂಬಿದಾಗ ಶಾಸ್ತ್ರ ಮಾಡ್ತೀವಿ. ಅದಕ್ಕೆ ಮುಚ್ಚಿದ ಬಾಗಿನ ಶಾಸ್ತ್ರ ಅಂತಾರೆ. ಆದರೆ ಇಷ್ಟೊಂದು ಈ ರೀತಿ ಯಾವತ್ತೂ ಮಾಡಿರಲಿಲ್ಲ. ಆದರೆ ನೀವು ಮಾತ್ರ ನಿಮ್ಮ ಸೊಸೆ ತಾಯಿ ಆಗ್ತಿರೋ ವಿಷಯ ತಿಳಿದ ಕೂಡಲೇ ಖುದ್ದಾಗಿ ನೀವೇ ಇದನ್ನೆಲ್ಲ ತೊಗೊಂಡು ಬಂದು ಯಾವ ಶಾಸ್ತ್ರಕ್ಕೂ ಕಮ್ಮಿ ಇಲ್ದಂಗೆ ಮಾಡ್ತಿದ್ದೀರ. ಅಪರೆ, ಈ ನಿಮ್ಮ ಋಣನ ಈ ಜನ್ಮದಲ್ಲಿ ತೀರ್ಸೋದಕ್ಕೆ ಸಾಧ್ಯ ಇಲ್ಲ ನನಗೆ. ಆ ಋಣ ತೀರ್ಸೋಕ್ಕೆ ಒಂದು ಅವಕಾಶ ಕೊಡ್ತೀನಿ ಹನುಮಂತು. ತೀರಿಸ್ತೀಯಾ? ಏನು ಹೇಳಿ ಅಪ್ಪರೇ, ನಿಮ್ಮ ಮಾತನ್ನ ತಲೆ ಮೇಲೆ ಹೊತ್ಕೊಂಡು ನಡೆಸ್ತೀನಿ. ಏನಿಲ್ಲ ಹನುಮಂತು, ಇನ್ನು ಯಾವತ್ತೂ ನಾನು ಸೊಸೆ ಮೇಲೆ ಕೋಪ ಮಾಡ್ಕೊಳ್ಳಲ್ಲ, ಅವಳ ಜೊತೆ ಮಾತು ಬಿಡಲ್ಲ, ಅವಳ ಮೇಲಿರೋ ನಂಬಿಕೆನ ಕಳ್ಕೊಳ್ಳಲ್ಲ ಅಂತ ನನಗೆ ಮಾತು ಕೊಡು. ದಿವಸ ನನ್ನ ಮಗಳ ಮೇಲೆ ಕೋಪ ಮಾಡಿಕೊಂಡು ಮಾತು ಬಿಟ್ಟಿದ್ದೆ. ಅದರಿಂದ ನಿಮ್ಮೆಲ್ರಿಗೂ
ಪಾರುಗೂ ನೋವಾಗಿದೆ ಅಂತ ನನಗೆ ಗೊತ್ತು. ಆದರೆ ಸತ್ಯ ಏನು ಅಂದರೆ ನಿಮ್ಮೆಲ್ಲರಿಗಿಂತ ಹೆಚ್ಚು ನೊಂದಿರೋದು ನಾನೇ ಅಪ್ಪೋರೆ. ಒಬ್ಬನೇ ಕೂತ್ಕೊಂಡು ಹತ್ತಿದ್ದೀನಿ, ನಿದ್ದೆ ಇಲ್ಲದೆ ಎಷ್ಟೋ ರಾತ್ರಿಗಳನ್ನು ಕಳೆದಿದ್ದೀನಿ. ಆದರೆ ಮತ್ತೆ ಆ ತಪ್ಪನ್ನು ಮಾಡಲ್ಲ ಅಪ್ಪೋರೆ. ಇದು ನನ್ನ ಮಗಳ ಮುಂದೆ ನಾನು ಕೊಡ್ತಿರೋ ಭಾಷೆ. ಭಾವ ಹೀಗೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅಲ್ಲ, ಆ ಪಾರ್ವತಿ ಇಷ್ಟೇಷ್ಟು ಬಣ್ಣ ಹಾಕಿರೋ ಕೇಸರಿ ಭಾತ್ನ ಒಂದು ಬಾಕ್ಸಲ್ಲಿ ತಂದು ಕೊಟ್ಬಿಟ್ಟು ಜನನಿಗೆ ಅಂತ ಮಾಡಿರೋ ಅಡಿಗೆ ತಿಂಡಿಗಳಲ್ಲಿ ಭಾವನ ಹತ್ರ ಅರ್ಧಕ್ಕರ್ಧ ತರಿಸ್ಕೊಂಡಿದ್ದಾಳೆ ಅಂದರೆ, ಅಕ್ಕ ತಾಳಿ ನಿಮಗೆ ಗೊತ್ತಿಲ್ಲದೆ ಈ ಆಸ್ತಿನೆಲ್ಲ ಅವಳ ಹೆಸರಿಗೆ ಬರೆಸ್ಕೊಳ್ಳಲ್ಲ ಅಂತ ಏನಕ್ಕ ಗ್ಯಾರಂಟಿ? ಭಾವನು ಅವಳ ತಾಳಕ್ಕೆ ತಕ್ಕ ಹಾಗೆ ಕುಣಿತಾ ಇದ್ದಾರಕ್ಕ. ಅಲ್ಲ, ಈ ಅರಸನ ಕೋಟೆಗೆ ಮಹಾರಾಣಿಯಾಗಿರೋ ನಿಮ್ಮ ಮಾತೆ ಶಾಸನ, ನೀವು ಹೇಳಿದ್ದೇ ನ್ಯಾಯ. ಅಂಥದ್ರಲ್ಲಿ ನಿಮಗ್ ಮೋಸ ಮಾಡಿ ಅವಳಿಗೆ ಅದನ್ನೆಲ್ಲ ಕೊಡಕ್ ಹೋಗಿದಾರಲ್ಲ, ಭಾವನ ಸ್ವಲ್ಪ ಅದ್ವಸ್ತಲ್ಲಿ ಇಟ್ಕೊಳ್ಳಿ ಅಕ್ಕ. ದಾಮಿನಿ, ಮಾತಲ್ಲಿ ಬಿಡ್ತಾ ಇರಲಿ. ನಾಲಿಗೆ ಹೇಗೆ ಬೇಕಾದರೂ ಹೊರಳುತ್ತೆ ಅಂತ ಏನೇನೋ ಮಾತಾಡೋದಲ್ಲ, ಗೊತ್ತಾಯ್ತಾ? ಸಾರಿ ಅಕ್ಕ. ರಘು ನನಗಾಗ್ಲಿ ಈ ಮನೆಗಾಗ್ಲಿ ಮೋಸ ಮಾಡೋದಕ್ಕೆ ಅವ್ರು ಯಾರೋ ಮೂರನೇ ವ್ಯಕ್ತಿ ಅಲ್ಲ, ಈ ಮನೆ ಯಜಮಾನ. ಅವ್ರಿಗೂ ಇಲ್ಲಿ ನನ್ನಷ್ಟೇ ಅಧಿಕಾರ, ಹಕ್ಕು ಎಲ್ಲ ಇದೆ. ನನಗೆಷ್ಟು ಗೌರವ ಕೊಡ್ತಿರೋ ಅದಕ್ಕಿಂತ 2 ಪಟ್ಟು ಗೌರವನ ಅವ್ರಿಗೂ ಕೊಡಬೇಕು. ಮೊದಲು ನಿನ್ನನ್ನು ನೀನು ಹದ್ದು ಬಸ್ನಲ್ಲಿ ಇಟ್ಕೊಳ್ಳೋದನ್ನ ಕಲಿ ದಾಮಿನಿ. ಆಯ್ತಕ್ಕ, ಇನ್ಮೇಲಿಂದ ನೋಡಿ ಮಾಡಿ ಮಾತಾಡ್ತೀನಿ. ಆದರೂ ಭಾವ ನಿಮ್ಗೆ ಹೇಳ್ದೆ ಹೋಗಿದ್ದು ತಪ್ಪಲ್ವಾ ಅಕ್ಕ? ಯಾಕೆ ಅಂದರೆ ಅವತ್ತು ಪ್ರೀತು ಜನನಿ ಆದಿಪಾರ್ವತಿನ ಮೀಟ್ ಮಾಡೋಕ್ಕೆ ಹೋಗ್ತೀನಿ ಅಂದಾಗ ಬೇಡ ಅಂತ ತಡೆದು ಇವತ್ತು ಭಾವ ಹೋಗೋದಕ್ಕೆ ಬಿಟ್ಟಿದ್ದೀರಾ ಅಂದರೆ ಅದು ತಪ್ಪಲ್ವಾ ಅಕ್ಕ? ನೀನು ಮಾತು ಕೊಟ್ಟ ಮೇಲೆ ಮುಗೀತು. ನೀನು ಯಾವತ್ತೂ ಮಾತಿಗೆ ತಪ್ಪೋನಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನ ಮುದ್ದಿನ ಸೊಸೆ ಈಗ ಸಂತೋಷನಾ? ಹ್ಞೂ ಮಾವ, ಇಷ್ಟು ದಿವಸ ನನಗೆ ಬರೀ ಒಬ್ಬರೇ ಅಪ್ಪ ಇದ್ದರು. ಇನ್ನು ಮುಂದೆ ನೀವು ನನಗಪ್ಪನೇ. ಮಗಳಿಗಿಂತ ಹೆಚ್ಚಿನ ಪ್ರೀತಿ ತೋರಿಸ್ತೀರಾ, ಕಾಳಜಿ ಮಾಡ್ತೀರಾ. ನಿಮಗೆ ಸೊಸೆ ಆಗಿರೋ ನಾನೇ ಅದೃಷ್ಟವಂತೆ. ಆದಿತ್ಯ, ನೀವು ಆಸೆ ಪಾಲ್ ಕೇಳಿ ಮನೆ ಬಿಟ್ಟು ಬಂದ ಉದ್ದೇಶ ಈಡೇತ್ತಾ? ಇಲ್ಲಪ್ಪ. ಹಾಗಾದರೆ ನೀವು ಎಷ್ಟು ದಿನ ಅಂತ ಹೀಗೆ ಇರ್ತೀರಾ? ಗೊತ್ತಿಲ್ಲಪ್ಪ. ಅಲ್ಲಪ್ಪ, ಇಬ್ರು ಸೊಸೆಂದರು ತಾಯಿ ಆಗ್ತಿದ್ದಾರೆ, ಎಂಥ ಖುಷಿ ವಿಚಾರ. ಆದರೆ ಯಾರೊಬ್ಬರು ಈ ಖುಷಿನ ಸರಿಯಾಗಿ ಹಂಚ್ಕೊಳ್ಳೋಕ್ಕಾಗ್ತಾ ಇಲ್ಲ, ಎಂಜಾಯ್ ಮಾಡೋಕ್ಕಾಗ್ತಿಲ್ಲ.
ನೀವಿಬ್ರು ಇಲ್ಲಿದ್ದೀರಾ, ಪ್ರೀತು ದುಬೈಲಿದ್ದಾನೆ, ನೀವು ಯಾರೂ ಇಲ್ಲದೆ ಅರಸನ ಕೋಟೆ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಸದ್ಯ ಆ ಮೋನಿಕಾ ಅನ್ನೋ ಹುಡುಗಿ ಮನೆಯಿಂದ ಹೊರಗೆ ಹೋದ್ಲು. ಅವಳಿದ್ದಿದ್ರೆ ಇನ್ನೇನೇನು ಅನಾಹುತ ಆಗ್ತಿತ್ತೋ ಏನೋ. ಅದೊಂದೇ ಸಮಾಧಾನ. ಅಪ್ಪ ಏನು ಹೇಳ್ತಾ ಇದ್ದೀರಾ? ಮೋನಿಕಾ ಮನೆಯಿಂದ ಆಚೆ ಹೋದ್ಲಾ? ಯಾವಾಗ, ಯಾರ ಜೊತೆಗೆ, ಎಲ್ಲಿಗೆ ಹೋದ್ಲು? ಎಲ್ಲಿಗೆ ಅಂದರೆ ಅವಳು ಗಂಡನ ಮನೆಗೆ. ಗಂಡನ ಮನೆಗ? ಹಾಂ, ಅವಳು ಗಂಡನೇ ಬಂದು ಕರ್ಕೊಂಡು ಹೋದ. ಪ್ರೀತು ಜನನಿ ಇಬ್ಬರು ಅಖಿಲ ಹತ್ರ ಮಾತಾಡಿ ಅವಳನ್ನ ಕಳಿಸ್ಕೊಟ್ರು. ಅವಳಿಗೆ ಗಂಡ ಎಲ್ಲಿಂದ ಹುಟ್ಕೊಂಡ? ಹೇಗಿದ್ರು ಮನೆ ಹೊಡಿತಲ್ಲ, ಅದಕ್ಕೆ ಅವಳನ್ನ ಅವಳ ಬಾಸು ಕರೆಸ್ಕೊಂಡಿರ್ಬೇಕು. ಹಾಗಾದರೆ ಮುಂದೆ ಅವಳ ಲೀಡರ್ನ ಪತ್ತೆ ಮಾಡೋದಕ್ಕೆ ಬೇರೆ ದಾರಿನೇ ಹುಡುಕಬೇಕು. ಆದಿತ್ಯ, ಯಾಕೋ ನಿಮ್ಮನ್ನು ಬಿಟ್ಟು ಹೋಗೋಕ್ಕೆ ನಂಗೆ ಮನಸ್ಸೇ ಆಗ್ತಾ ಇಲ್ಲ. ಯಾಕೆ ಆಗಿರೋದನ್ನೆಲ್ಲ ಮರೆತು ನಾವೆಲ್ಲರೂ ಒಂದಾಗಿರೋಕ್ಕೆ ಯೋಚನೆ ಮಾಡಬಾರ್ದು? ಇಬ್ಬರು ದೊಡ್ಡ ಮನಸ್ಸು ಮಾಡಿ ಅಖಿಲ ಹತ್ರ ಬಂದು ಕ್ಷಮೆ ಕೇಳಿ ಪಾರ್ವತಿ ತಾಯಿ ಆಗ್ತಿರೋ ವಿಷಯ ಹೇಳಿದ್ರೆ ಅಖಿಲ ಖಂಡಿತ ನಿಮ್ಮನ್ನು ಕ್ಷಮಿಸಿ ಒಪ್ಕೋತಾಳೆ.